ಮಳವಳ್ಳಿ ತಾಲೂಕಿನಲ್ಲಿ ನಮ್ಮ ಅಂತರಳ್ಳಿಯ ಮೊರಾರ್ಜಿ ಶಾಲೆ ಅಲ್ಲಿ ಕ್ವಾರ್ಟರ್ಸ್ ಮತ್ತು ಕಾಂಪೌಂಡ್ಗಾಗಿ ಹೆಚ್ಚುವರಿ ಅನುದಾನ 9,90,00,000 ಬಿಡುಗಡೆ ಮಾಡಿಸಿ ಆ ಕಾಮಗಾರಿ ಪೂಜೆಯಲ್ಲಿ ಇವತ್ತು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಅಂತರಹಳ್ಳಿಯಲ್ಲಿ ಒಂದು ಆರೋಗ್ಯ ಶುಶ್ರೂಷಾ ಕೇಂದ್ರ ಒಂದು 65 ಲಕ್ಷ ರೂಪಾಯಿನ ಒಂದು ಕಟ್ಟಡ ಕಾಮಗಾರಿ ಕೂಡ ಇವತ್ತು ಶಕ್ತಿ. ಈಗ ಇಲ್ಲಿ ತಾಲೂಕು ಪಂಚಾಯತಿಯಲ್ಲಿ ನಮ್ಮ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ತಮ್ಮ ದನಕರುಗಳಿಗೆ ಮೇವನ್ನು ಕತ್ತರಿಸ್ತಕ್ಕಂಥ ಯಂತ್ರ ಸುಮಾರು 130 ಯಂತ್ರಗಳನ್ನು ಇವತ್ತು ನೀಡಿದ್ದೀವಿ. ಒಂದೊಂದು ರೈತರಿಗೂ 30,000 ರೂಪಾಯಿ ಅವರ ಅಕೌಂಟ್ಗೆ ಹಣನ ಜಮಾ ಮಾಡ್ತಾರೆ. ಹೆಚ್ಚುವರಿಯಾಗಿ ಬರೀ 6,000 ಅವ್ರು ಹಾಕ್ಕೊಂಡು ಈ ಯಂತ್ರವನ್ನು ಖರೀದಿಸ್ತಕ್ಕಂಥ ಜವಾಬ್ದಾರಿ. ಈ ಜಾಗದಲ್ಲಿ ಮತ್ತೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇದು ಸುಮಾರು 66 ಮೇಷಿನ್ ಕಿಟ್ಗಳನ್ನ ಮತ್ತು ಈ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದು 55. ಒಟ್ಟು 110 ಜನಕ್ಕೆ 111 ಜನಕ್ಕೆ ಈ ಕಿಟ್ಗಳನ್ನು ಕೂಡ ವಿತರಣೆ ಮಾಡಿದ್ದೇವೆ. ಆ ಕಿಟ್ಗಳಿಗೆ 5,88,000 ಮತ್ತು ಮೇವು ಕತ್ತರಿಸತಕ್ಕಂಥ ಯಂತ್ರಕ್ಕೆ 39,90,000. ಒಟ್ಟು ಇವತ್ತು ಸುಮಾರು 11 ಕೋಟಿ ಮೀಸಲಾದಂಥ ಒಂದು ಕಾಮಗಾರಿಗಳು ಮತ್ತು ಸವಲತ್ತುಗಳ ವಿತರಣೆಯನ್ನು ಇವತ್ತು ವಿದ್ಯುಕ್ತವಾಗಿ ಸರ್ಕಾರದ ವಿವಿಧ ಇಲಾಖೆಗಳ ಜವಾಬ್ದಾರಿಯನ್ನು ಸಮರ್ಪಣೆ ಮಾಡಬೇಕು ಅನ್ನೋದನ್ನು